ಕೃಷಿ ಜಮೀನು ಇಲ್ಲದವರು ಬೆಳೆ ಬೆಳೆಯಬಹುದು. ಇದು ದ್ರವ ಕೃಷಿಯೂ ಹೌದು, ದ್ರಾವಣ ಕೃಷಿಯೂ ಹೌದು. ಸೊಪ್ಪು ಬೆಳೆಗಳಿಗೂ ಸೈ, ತರಕಾರಿ ಬೆಳೆಗಳಿಗೂ ಜೈ. ಹೈಡ್ರೋಪೋನಿಕ್ಸ್ ಕೃಷಿ ಲೋಕದ ಫಿನಿಕ್ಸ್. ಬೆಳೆ ಬೆಳೆಯಕ್ಕೆ ಆಗೋದಿಲ್ಲ ಅಂತ ಕಡೆ ನಾವು ಈ ಹೈಡ್ರೋಪೋನಿಕ್ ಪದ್ಧತಿಯನ್ನ ನಾವು ಉಪಯೋಗಿಸ್ಕೋಬಹುದು. ಬಂಗಾಳದಲ್ಲಿ ಆ ನೀರ್ ಮೇಲೆ ತೆಪ್ಪುಗಳ ಮೇಲೆ ತರಕಾರಿಯನ್ನು ಬೆಳೀತಾರೆ. ಈ ಹೈಡ್ರೋಪೋನಿಕ್ ಮೆಥಡ್ ಅಲ್ಲಿ ನಾವೇನಾದ್ರು ಟೊಮಾಟೊ 1 kg ಬೆಳಿಬೇಕಾದ್ರೆ 6 ಲೀಟರ್ ಬೆಳಿಬಹುದು. 2 ಸಾಲು ಬೆಳೆಯೋ ಸ್ಪೇಸ್ ಅಲ್ಲಿ ನಾವು ಇಲ್ಲಿ 10 ಸಾಲುಗಳನ್ನ ಬೆಳಿಬಹುದು. ಆ ಬೆಂಡನ್ನ ಹಾಕಿ ಅದ್ರ ಮೇಲೆ ಗಿಡವನ್ನ ಬಿಡ್ತೀವಿ. ಹೈಡ್ರೋಪೋನಿಕ್ ಕೃಷಿ ಬಗ್ಗೆ ನೀವು ಕೇಳಿರ್ತೀರಾ, ಜಾಸ್ತಿ ನೋಡಿರೋದಕ್ಕಿಂತ ಕೇಳಿರೋದೇ ಹೆಚ್ಚಾಗಿರುತ್ತೆ. ಸೊ ಅಲ್ಲಿ ನಾವಿದೀವಿ. ಹೈಡ್ರೋಪೋನಿಕ್ಸ್ ಕೃಷಿಯಲ್ಲಿ ಯಾವ ರೀತಿಯಾದಂತಹ ಬೆಳೆಗಳನ್ನ ಬೆಳಿಬಹುದು, ಏನೇನೆಲ್ಲ ಬೆನಿಫಿಟ್ಸ್ ಗಳಿರುತ್ತೆ, ಹೇಗೆ ಯಾವ ರೀತಿ ಕೃಷಿಯನ್ನ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಯಾವ್ಯಾವ ರೀತಿಯಾದಂತಹ ಒಂದು ಬೆಳೆಗಳನ್ನ ಬೆಳೆದಿದ್ದಾರೆ ಅಂತ. ತರಕಾರಿ ಬೆಳೆಗಳಾಗಿರ್ಬೋದು, ಹೀಗೆ ಪ್ರತಿಯೊಂದು ಬೆಳೆಗಳನ್ನ ಕೂಡ ಬೆಳಿಬಹುದು ಒಂದು ಹೈಡ್ರೋಪೋನಿಕ್ಸ್ ಕೃಷಿ ಮುಖಾಂತರ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕಂದ್ರೆ ನಮ್ಮ ಜೊತೆಲಿದ್ದಾರೆ ಪ್ರೊಫೆಸರ್ ಆದಂತಹ ಡಾಕ್ಟರ್ ಕೆ ವಿಶ್ವನಾಥ್ ಅವರು. ಅವ್ರ ಜೊತೆಗೆ ಮಾತನಾಡೋಣ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಹೈಡ್ರೋಪೋನಿಕ್ಸ್ ಅಂತ ಅಂದ್ರೆ ಮಣ್ಣು ರಹಿತ ಕೃಷಿ ಅಂತ ಅಂದಾಗ್ಲೇ ಒಂದ್ ರೀತಿಯಾದಂತ ಏನಪ್ಪಾ ಇದು ಯಾವ ತರ ಅಂತ ಪ್ರಶ್ನೆ ಬರುತ್ತೆ. ಸೊ ಇದು ಬರೀ ನೀರಿನಿಂದ ಬೆಳೆಯನ್ನ ಬೆಳೆಯುವಂತದಂದ್ರೆ ಯಾವ ರೀತಿ, ಹೇಗೆ ಅಂತ? ಇದು ನೀರಿನಿಂದ ಬೆಳೆಯೋದು ಅಂದ್ರೆ ಪೋಷಕಾಂಶಗಳ ದ್ರಾವಣದಿಂದ ಬೆಳೆಯೋದು. ಇದೇನು ನಮ್ಮ ಭಾರತಕ್ಕೆ ಹೊಸದೇನಲ್ಲ. ಅಂದ್ರೆ ಈಗ ಹೊಸದಾಗಿ ಮಾಡ್ತಾ ಇದೀವಿ ನಾವು ಅಷ್ಟೇ. ಈ ಹೈಡ್ರೋಪೋನಿಕ್ ಅಲ್ಲಿ ಬಹಳಷ್ಟು ಬಗೆಗಳಿವೆ. ಈಗ ವಿಲಿಯಂ ಗ್ಯಾರಿಕ್ ಅಂತ ಒಬ್ಬ ವಿಜ್ಞಾನಿ ಏನ್ ಮಾಡ್ದ, ಗಿಡ ಯಾವ್ಯಾವ ಪೋಷಕಾಂಶಗಳನ್ನ ತಗೊಳುತ್ತೆ, ಮಣ್ಣನ್ನ ತಗೊಳುತ್ತಾ ಅಂತ ಎಲ್ಲ ವಿಜ್ಞಾನವನ್ನ ಮಾಡಿದಾಗ, ಪ್ರಯೋಗಗಳನ್ನ ಮಾಡಿದಾಗ ಏನಾಯ್ತು, ಅವ್ರಿಗೆ ಗೊತ್ತಾಯ್ತು ಮಣ್ಣಿಲ್ದೇನು ನಾವು ಗಿಡವನ್ನ ಬೆಳೆಯಬಹುದು ಅಂತ. ಅದು ಸೈಂಟಿಫಿಕ್ ಆಗಿ ಅವ್ರು ತೋರಿಸಿದ್ರು. ಅದಕ್ಕೆ ಮೊದಲೇ ನಮ್ಮ ಭಾರತದಲ್ಲಿ ಈ ತರ ಹೈಡ್ರೋಪೋನಿಕ್ ಮಾಡ್ತಾ ಇದಾರೆ. ಈಗ ಬಂಗಾಳಕ್ಕೆ ಹೋದಾಗ ಬಂಗಾಳದಲ್ಲಿ ಆ ನೀರ್ ಮೇಲೆ ತೆಪ್ಪುಗಳ ಮೇಲೆ ತರಕಾರಿಯನ್ನು ಬೆಳೀತಾರೆ. ಅದು ಬಹಳಷ್ಟು ವರ್ಷಗಳಿಂದ ಬಂದಿದೆ. ಈಗ ಅದಕ್ಕೆ ಹೊಸ ರೂಪವನ್ನು ಕೊಟ್ಟು ನಾವು ಈ ಪಾಲಿಹೌಸು, ಆಮೇಲೆ ಈಗ ನ್ಯೂಟ್ರಿಯನ್ ಫಿಲ್ಮ್ ಟೆಕ್ನಾಲಜಿ ಅಂತ ಬಂದಿದೆ, NFT ಅಂತೀವಿ. ಈ ಎಲ್ಲ ಏನೋ ಪದ್ಧತಿಗಳನ್ನ ಅಡಾಪ್ಟ್ ಮಾಡಿಕೊಂಡು ನಾವು ಈಗ ಬೆಳೀತಾ ಹೋಗ್ತಾ ಇದ್ದೀವಿ. ಈ ಹೈಡ್ರೋಪೋನಿಕ್ ಅಲ್ಲಿ ಬಹಳಷ್ಟು ವಿಧಗಳಿವೆ. ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಡೀಪ್ ವಾಟರ್ ಕಲ್ಚರ್ ಅಂತ. ಅಂದ್ರೆ ನೀರಿನ ಮೇಲೆ ಏನೋ ಫೋಮನ್ನ, ಬೆಂಡನ್ನ ತೇಲಿಬಿಟ್ಟು ಅದರಲ್ಲಿ ಗಿಡವನ್ನ ಹಾಕಿ ಬೆಳಿತೀವಿ. ಅದು ಜೊತೆಗೆ ನಾವು ಮೀನು ಆಧಾರಿತ ಅಕ್ವಾಪೋನಿಕ್ಸ್ ಅಂತೀವಿ. ಏನಂದ್ರೆ ಇಲ್ಲಿ ಮೀನನ್ನ ನಾವು ಸಾಕಾಣಿಕೆ ಮಾಡ್ತೀವಿ. ಅದರಲ್ಲಿ ಬಂದಂಥ ಕಲ್ಮಶಗಳನ್ನ ಏನು ಮಾಡ್ತೀವಿ, ನೈಟ್ರಿಫಿಕೇಶನ್ ಅಂತ ಮಾಡ್ತೀವಿ. ಸಾರಜನಕ ಉತ್ಪತ್ತಿ ಮಾಡಿ ಅದನ್ನ ಫಿಲ್ಟರ್ ಮಾಡಿ ನಂತರ ನಾವೇನು ತೊಟ್ಟಿಗಳಿಗೆ ಹರಿಸ್ತೀವಿ. ಅದರಲ್ಲಿ ನಾವು ಈ ಸ್ಟೈಲೋಫೋಮ್ ಅಂತೀವಿ, ಆ ಬೆಂಡನ್ನ ಹಾಕಿ ಅದ್ರ ಮೇಲೆ ಗಿಡವನ್ನ ಬಿಡ್ತೀವಿ. ಫಿಶ್ ಅಂದ್ರೆ ಮೀನಿನ ಕಲ್ಮಶದಿಂದ ಅದು ಪೋಷಕಾಂಶಗಳನ್ನ ತೆಗೆದುಕೊಂಡು ಅದು ಬೆಳೀತಾ ಹೋಗುತ್ತೆ. ಪೂರ್ತಿ ಸಾವಯವ ಅಂತ ನಾವು ಹೇಳ್ಬೋದು. ಸರ್, ಇನ್ನು ಹೈಡ್ರೋಪೋನಿಕ್ಸ್ ಅಲ್ಲಿ ಯಾವ್ಯಾವ ರೀತಿಯಾದಂತಹ ಬೆಳೆಗಳನ್ನ ಬೆಳಿಬಹುದು ನಿಮಗೆ? ನಾವು ಈ ಹೈಡ್ರೋಪೋನಿಕ್ ಅಲ್ಲಿ ಬಹಳಷ್ಟು ಸೊಪ್ಪು ತರಕಾರಿಗಳನ್ನ ಬೆಳಿಬಹುದು. ಸೊಪ್ಪು ತರಕಾರಿಗಳಂದ್ರೆ ಲೆಟ್ಯೂಸ್ ಇರ್ಬೋದು, ಪಾಲಕ್ ಇರ್ಬೋದು, ಅಮರಾಂತಸ್ ಇರ್ಬೋದು, ಈ ಎಲ್ಲಾ ಬೆಳೆಗಳನ್ನು ಬೆಳಿಬಹುದು. ಈವನ್ ನಾವು ಈ ಮಣ್ಣಿರಹಿತ ಕೃಷಿಯಲ್ಲಿ ಬೇರೆ ಮೆಥಡ್ಗಳಿವೆ. ಈಗ ಡಚ್ ಬಕೆಟ್ ಮೆಥಡ್ ಅಂತ ಇದೆ. ಡಚ್ ಬಕೆಟ್ ಮೆಥಡ್ ಅಲ್ಲಿ ನಾವು ಎಲ್ಲಾ ತರಕಾರಿಗಳನ್ನು ಬೆಳಿಬಹುದು. ಟೊಮಾಟೊ ಬೆಳಿಬಹುದು, ಮೂಲಂಗಿ ಬೆಳಿಬಹುದು, ಕ್ಯಾಪ್ಸಿಕಮ್ ಬೆಳಿಬಹುದು, ಬದನೆಕಾಯಿ ಬೆಳಿಬಹುದು, ಯಾವುದು ಇವನು ಹೂವು ಗಿಡಗಳನ್ನ ಬೆಳಿಬಹುದು, ಎಲ್ಲ ಗಿಡಗಳನ್ನ ಬೆಳಿಬಹುದು. ಆಮೇಲೆ ಗ್ರೋ ಬ್ಯಾಗ್ ಮೆಥಡ್ ಅಂತ ಇದೆ ಆಯ್ತಾ. ಗ್ರೋ ಬ್ಯಾಗ್ ಮೆಥಡ್ ಅಲ್ಲಿ ಅಷ್ಟೇ ಎಲ್ಲಾ
ತರಕಾರಿಗಳನ್ನು ನಾವು ಇಲ್ಲಿ ಬೆಳೆಯುವುದು. ಇಲ್ಲಿ ನೀವು ಕೇಳ್ಬೋದು ಹೈಡ್ರೋಪೋನಿಕ್ಸ್ ನಾವು ಯಾಕೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಅಂತ. ಈ ಹೈಡ್ರೋಪೋನಿಕ್ ಎಲ್ಲಿ ನಾವು ಹೋಗ್ಬೇಕು ಅಂದ್ರೆ ಈ ಎಲ್ಲಿ ಸಿಟಿ ಇರುತ್ತೆ ಅದರ ಸುತ್ತಮುತ್ತ ಹೋದ್ರೆ ನಾವು ಒಳ್ಳೆಯದು. ಆಮೇಲೆ ಎಲ್ಲಿ ನೀರಾವರಿ ನೀರು ಕಡಿಮೆ ಇರುತ್ತೆ, ಈಗ ಉದಾಹರಣೆಗೆ ನಾವು ತಗೊಂಡಾಗ 1 kg ಟೊಮೆಟೊ ಬೆಳಿಬೇಕಾದ್ರೆ ನಾವು ಮಾಮೂಲಿ ಪದ್ಧತಿಯಲ್ಲಿ 56 ಲೀಟ್ರು ನೀರು ಬೇಕು. ಅದೇ ನಾವು ಈ ಹೈಡ್ರೋಪೋನಿಕ್ ಮೆಥಡ್ ಅಲ್ಲಿ ನಾವೇನಾದ್ರು ಟೊಮೆಟೊ 1 kg ಬೆಳಿಬೇಕಾದ್ರೆ 6 ಲೀಟ್ರಲ್ಲಿ ಬೆಳಿಬಹುದು. ಅಂದ್ರೆ ನೀರು ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿ ನಾವು ಈ ತಂತ್ರಜ್ಞಾನವನ್ನ ಉಪಯೋಗಿಸ್ಕೋಬಹುದು. ಆಮೇಲೆ ಎಲ್ಲಿ ಭೂಮಿ ಚೆನ್ನಾಗಿರೋದಿಲ್ವೋ, ಈಗ ಚೋಳು ಇರ್ಬೋದು ಅಥವಾ ಗೊರ್ಚಲಿರ್ಬೋದು ಅಥವಾ ಚೋಳು ಮಣ್ಣು ಇರ್ಬೋದು, ಅಂತ ಕಡೆ ಬೆಳೆಯೋಕೆ ಆಗೋದಿಲ್ಲ. ಅಂತ ಕಡೆ ನಾವು ಈ ಹೈಡ್ರೋಪೋನಿಕ್ ಪದ್ಧತಿಯನ್ನ ನಾವು ಉಪಯೋಗಿಸ್ಕೋಬಹುದು. ಆಮೇಲೆ ಮುಖ್ಯವಾಗಿ ಇದರಲ್ಲಿ ನಮ್ಗೆ ಉಪಯೋಗಗಳೇನು ಅಂದ್ರೆ ನಾವು ವರ್ಷ ಪೂರ್ತಿ ಬೆಳೆಯನ್ನು ಬೆಳ್ಕೋಬಹುದು. ಈಗ ನೀವು ನೋಡ್ಬೋದು ಇಲ್ಲಿ ಗಿಡಗಳು ಬಹಳಷ್ಟು ಹತ್ರ ಹಾಕಿರ್ತೀವಿ. ಆಮೇಲೆ ಅಲ್ಲಿ ನೋಡಿದಾಗ ನೀವು ವರ್ಟಿಕಲ್ ಆಗಿ ಬೆಳಿತೀವಿ, ಅಂದ್ರೆ ಲಂಬಾಕಾರವಾಗಿ ಬೆಳಿತೀವಿ. ಅಂದ್ರೆ ನೀವು ಮಾಮೂಲಿ ಭೂಮಿಯಲ್ಲಿ 2 ಸಾಲು ಬೆಳೆಯೋ ಸ್ಪೇಸ್ ಅಲ್ಲಿ ನಾವು ಇಲ್ಲಿ 10 ಸಾಲುಗಳನ್ನ ಬೆಳೆಯಬಹುದು. ಅಂದ್ರೆ ಅಲ್ಲಿ 10 ಗಿಡ ಬೆಳೆಯೋ ಕಡೆ ಇಲ್ಲಿ 100 ಗಿಡವನ್ನ ಬೆಳೆಯಬಹುದು. ಅಂದ್ರೆ ಒಂದು ಚದರ ಮೀಟರ್ಗೆ ನಾವು ಹೆಚ್ಚು ಉತ್ಪತ್ತಿಯನ್ನ ನಾವು ಪಡೆಯಬಹುದು. ಇಲ್ಲಿ ಹುಳ ಉಪ್ಪಟ ಅದಕ್ಕೆಲ್ಲ ಬಂದಾಗ ಏನಾಗುತ್ತೆ, ಈ ಹೈಡ್ರೋಪೋನಿಕ್ ಅಲ್ಲಿ ಹುಳ ಉಪ್ಪಟಗಳು ಬಹಳಷ್ಟು ಕಡಿಮೆ. ಯಾಕಂದ್ರೆ ಇಲ್ಲಿ ನಾವು ಪಾಲಿಹೌಸ್ ಮಾಡಿಸ್ತೀವಿ, ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಅದಕ್ಕೋಸ್ಕರ ಹುಳ ಉಪ್ಪಟ ಕಮ್ಮಿ, ಯಾಕಂದ್ರೆ ಭೂಮಿ ಇಲ್ಲಿ ಇರೋದೇ ಇಲ್ಲ. ನಾವು ಭೂಮಿ ರಹಿತವಾಗಿ ಕೃಷಿ ಮಾಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಜನಗಳಿಗೆ ಪ್ರೊವೈಡ್ ಕೊಡ್ತೀರಾ ಹೇಗೆ ಅಂತ? ಹೌದು, ನಾನು ಡಾಕ್ಟರ್ ಕೆ ವಿಶ್ವನಾಥ್ ಅಂತ ಇಲ್ಲಿ ಮಣ್ಣು ರಹಿತ ಕೃಷಿಯ ಪ್ರಾಯೋಜನೆಯ ಮುಖ್ಯಸ್ಥನಾಗಿದ್ದೀನಿ. ನನ್ನ ನಂಬರು 9108925969. ಸೊ ಮಾಹಿತಿ ಬೇಕಂದ್ರೆ ನಿಮ್ಮ ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ಅವ್ರಿಗೆ ಯಾವುದೇ ಮಾಹಿತಿ ಬೇಕಾದ್ರೆ ನಾವು ಕೊಡ್ತೀವಿ. ಸರ್, ಈಗ ಫೈನಲ್ ಆಗಿ ರೈತರಿಗೆ ಇದು ಎಷ್ಟು ಅನುಕೂಲ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಂದ್ರೆ ರೈತರಿಗೆ ಇದು ಅನುಕೂಲನೇ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಪಾಲಿಹೌಸ್ ಬೇಕು, ನಂತರ ನಾವು NFT ಅಂದ್ವಲ್ಲ ಅದಕ್ಕೆ ಪೈಪ್ ಬೇಕು, ಅಥವಾ ನಾವು ಡೀಪ್ ವಾಟರ್ ಕಲ್ಚರ್ ಅಂತೀವಿ ಅದಕ್ಕೂ ತೊಟ್ಟಿಗಳು ಬೇಕಾಗುತ್ತೆ. ಅಂದ್ರೆ ಮೊದಲು ಬಂಡವಾಳ ಜಾಸ್ತಿ ಇಲ್ಲಿ. ಆಮೇಲೆ ಇಲ್ಲಿ ಬಂಡವಾಳ ಜಾಸ್ತಿ ಹಾಕಿ ಒಂದು 3 ವರ್ಷದಲ್ಲಿ ಆ ಬಂಡವಾಳನ ವಾಪಸ್ ತಗೋಬಹುದು. ಬಟ್ ಮೊದಲ ಬಂಡವಾಳ ಬಹಳಷ್ಟು ಜಾಸ್ತಿ ಇರುತ್ತೆ. ಅದರಿಂದ ಚಿಕ್ಕದಾಗಿ ಅಂದ್ರೆ ಎಕರೆಗಟ್ಟಲೆ ನಾವು ಹೈಡ್ರೋಪೋನಿಕ್ ಮಾಡಕ್ ಹೋಗ್ಬಾರ್ದು. ಚಿಕ್ಕದಾಗಿ ಹೈಡ್ರೋಪೋನಿಕ್ ಮಾಡಿಕೊಂಡು ಆ ನಂತರ ಅದನ್ನ ನಾವು ಹಂತವಾಗಿ ಜಾಸ್ತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಏನಾದ್ರೂ ಸಬ್ಸಿಡಿ ಏನಾದ್ರೂ ಇದೆಯಾ ರೈತರಿಗೆ? ಅಂದ್ರೆ ಪಾಲಿಹೌಸ್ಗೆ ಸರ್ಕಾರದಿಂದ ಸಬ್ಸಿಡಿ ಇದೆ. ಅದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ನ ರೈತರು ಸಂಪರ್ಕಿಸಬೇಕಾಗುತ್ತೆ, ಅಲ್ಲಿ ಅವರು ಪಡ್ಕೋಬಹುದು. ಅದೇ ನಾವು ಹೈಡ್ರೋಪೋನಿಕ್ ಯಾವುದೇ ಆದಂತ ಧನ ಸಹಾಯ ಇರೋದಿಲ್ಲ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದಾ ಸರ್ ಅಥವಾ ಹೇಗೆ? ಹೌದು, ಇದು ಒಂದ್ಸಲ ಹಾಕಿದ್ರೆ ನೀವು ಒಂದು 20 ವರ್ಷ ಇದು ಹಾಗೆ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಅದನ್ನ ಉಪಯೋಗಿಸ್ತಾ ಹೋಗ್ಬೋದು. ಒಂದು ಜೀವಿತಾವಧಿ ಅಂತ ಹೇಳಿದ್ರೆ ಒಂದು 20 ವರ್ಷ. 20 ವರ್ಷ. ಆಮೇಲೆ ಪಾಲಿಹೌಸ್ ಎಲ್ಲ ಮತ್ತೆ ಪಾಲಿಥೀನ್ ಸೀಟ್ ಎಲ್ಲ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್, ಇಷ್ಟೊತ್ತು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಎಲ್ಲರಿಗೂ ಧನ್ಯವಾದಗಳು, ರೈತ ಬಾಂಧವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.